ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ಜಿಲ್ಲಾ ಸಮಿತಿಯಿಂದ ಸಚಿವರಾದಂತಹ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ನೂತನವಾಗಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳುವರು. ಇವರ ಸಂಪುಟದಲ್ಲಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು. ಹೊಸಕೋಟೆ ಸುಬ್ಬರಾಜು. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಥವಾ ಯಾರೇ ಆಗಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಲಿ ಸಚಿವ ಕೆಎಚ್ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷರಾದಂತಹ ಹೊಸಕೋಟೆ ಸುಬ್ಬರಾಜು ಒತ್ತಾಯವನ್ನ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೆಎಚ್ ಮುನಿಯಪ್ಪನವರು 7 ಬಾರಿ ಎಂಪಿ ಹಾಗೂ ಸಚಿವರಾಗಿ ಕೆಲಸ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರೋದು ಹಿರಿಯ ಸಜ್ಜನ ರಾಜಕಾರಣಿ. ಇವರ ಹಿರಿತನಕ್ಕೆ ಮುಖ್ಯಮಂತ್ರಿ ಸ್ಥಾನ ನಿಭಾಯಿಸುವಂತ ಶಕ್ತಿ ಇದೆ. ಅಂತವರನ್ನ ಕನಿಷ್ಠ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಮ್ಮ ಮಾದರ ಮಹಾಸಭಾದಿಂದ ನೂತನ ಸರ್ಕಾರಕ್ಕೆ ತಾಕೀತು ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ರು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಬದಲಾವಣೆ ಆಗ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಮತ್ತೆ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಮೇಧಾವಿ ಮತ್ತು ಅನುಭವಿ ರಾಜಕಾರಣಿ ಯಾರಾದ್ರೂ ಇದ್ದಾರೆ ಕೆಎಚ್ ಮುನಿಯಪ್ಪನವರು ಮಾತ್ರ. ಯಾಕಂದ್ರೆ ಅವರು ಸತತವಾಗಿ 7 ಬಾರಿ ಎಂಪಿಗಳಾಗಿ ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಾರೆ. ಮತ್ತೆ 10 ವರ್ಷಗಳ ಕಾಲ ಒಳ್ಳೆ ಪೋರ್ಟ್ಫೋಲಿಯೋಗಳಲ್ಲಿ ಸಚಿವರಾಗಿ ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಮತ್ತೆ ಅವರು ಹಿರಿಯ ರಾಜಕಾರಣಿಗಳು, ಮತ್ತೆ ಅನುಭವ ಇರುವಂತಹ ರಾಜಕಾರಣಿಗಳು. ಈಗ ನಡೀತಾ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಅವರಿಗೆ DCM ಪದವಿಯನ್ನು ದಯವಿಟ್ಟು ಸರ್ಕಾರದಲ್ಲಿ ಕೊಡಲೇಬೇಕು. ಯಾಕಂದ್ರೆ ಇಡೀ ದೇಶದಲ್ಲಿ ಬಹುಸಂಖ್ಯಾತರು ನಾವು ಮಾದಿಗರು. ಈ ಕರ್ನಾಟಕದಲ್ಲಿ ಏನು ಎಫೆಕ್ಟ್ ಆಗುತ್ತೋ ಇಡೀ ದೇಶದಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಆದ್ರಿಂದ ಹೈಕಮಾಂಡ್ ಅವರು ಮನಗೊಂಡು ದಯವಿಟ್ಟು ಕೆಎಚ್ ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡಿ ಇನ್ನೂ ನಮ್ಮ ಸಮುದಾಯದಲ್ಲಿ ಗೆದ್ದಿರ್ತಕ್ಕಂಥ ಅವ್ರಿಗೆ ಇನ್ನೊಂದಿಬ್ಬರಿಗೆ ಸಚಿವ ಸ್ಥಾನ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಕೊಟ್ಟು ನಮ್ಮ ಸಮುದಾಯದ ಏಳಿಗೆಗಾಗಿ ನಾವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಹೈಕಮಾಂಡ್ ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಂಡು ಅವ್ರನ್ನ DCM ಮಾಡಲೇಬೇಕು. ಒಂದು ವೇಳೆ ಏನಾದರೂ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸೋದಂತೂ ಗ್ಯಾರಂಟಿ ಇದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೆ ಕೆಎಚ್ ಮುನಿಯಪ್ಪನವರಿಗೆ DCM ಪದವಿ ಕೊಡಲೇಬೇಕಂತೇಳಿ ನಾವು ಮತ್ತೆ ದೇವನಹಳ್ಳಿ ತಾಲೂಕು ಮತ್ತು ಜಿಲ್ಲೆ ಮುಖಾಂತರ ಅವರಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂ ನರಸಿಂಹಮೂರ್ತಿ ಮಾತನಾಡಿ ರಾಜ್ಯದಲ್ಲಿ ಮಾದಿಗ ಸಮುದಾಯವೇ ಹೆಚ್ಚಾಗಿರೋದ್ರಿಂದ ಕರ್ನಾಟಕ ಮಾದರ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಸಹ ಆಗಿರುವಂತಹ ದಲಿತರ, ಹಿಂದುಳಿದವರ ಹಾಗೂ ಎಲ್ಲಾ ಸಮುದಾಯದ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವಂತಹ ಕೆಎಚ್ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು. ನಮ್ಮ ಸಮುದಾಯದ ಉದ್ಧಾರವಾಗಬೇಕಾದ್ರೆ ಪ್ರಬಲವಾದ ಮಂತ್ರಿ ಪದವಿ ನೀಡಬೇಕು ಅಂತ ಹೇಳಿ ತಿಳಿಸಿದ್ರು. ನಮ್ಮ ಸಮುದಾಯದವರು ಶಿಕ್ಷಣ, ಆರೋಗ್ಯ, ರಾಜಕೀಯ ಸೇರಿದಂತೆ ಸರ್ವತೋಮುಖ ಬೆಳವಣಿಗೆಯ ಸದುದ್ದೇಶದೊಂದಿಗೆ ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ರಾಜ್ಯಕ್ಕೂ ಗೊತ್ತು, ಅವರು ಎಲ್ಲಾ ಜಾತಿ ಜನಾಂಗದವರನ್ನು ಜೊತೆ ಇಟ್ಕೊಂಡು ಕೆಲಸ ಮಾಡಂತ ವ್ಯಕ್ತಿ ಅವರು. ಅವರಿಗೆ ಈಗೇನು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕೊಟ್ಟಿದ್ದಾರೆ, ಅವರ ಒಂದು ಹಿರಿತನಕ್ಕೆ, ಅವರ ಒಂದು ಅನುಭವಕ್ಕೆ ಅದು ಸೂಕ್ತವಾದ ಖಾತೆ ಆಗಿರಲಿಲ್ಲ. ಆದರೂ ಸಹ ಅವರೆಲ್ಲೋ ಅದನ್ನು ಅಸಮಾಧಾನ ವ್ಯಕ್ತಪಡಿಸಿದೆ. ಅವರು ಕೊಟ್ಟಂತ ಖಾತೆಯನ್ನು 3 ವರ್ಷದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇಲ್ಲೇ ಆಗಲಿ ಯಾವುದೇ ರೀತಿ ಒಂದು ವಂಚನೆಗೆ ಒಳಗಾದಂಥ ನಿಷ್ಪಕ್ಷಪಾತವಾಗಿ ಆ ಖಾತೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಆದರೂ ಸಹ ಈಗೇನು ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲಿ ಈಗೇನು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಮುಖ್ಯಮಂತ್ರಿ ಚೇಂಜ್ ಆದರೆ ಎಲ್ಲ ಸಚಿವ ಇವ್ರನ್ನೂ ಚೇಂಜ್ ಮಾಡ್ತಾರೆ. ಈಗ ಅವರಿಗೆ ನಾವು ಮುಖ್ಯಮಂತ್ರಿ ಹುದ್ದೆಗೆ ಅವರಷ್ಟು ಅರ್ಹತೆ ಇರೋ ವ್ಯಕ್ತಿ ಇನ್ನಾಗಿಲ್ಲ. ಈಗ ಈ ಪ್ರೆಸೆಂಟ್ ನೋಡಿದ್ರೆ ಅವರು ತುಂಬ ಅರ್ಹತೆ ಇರೋಂಥ ವ್ಯಕ್ತಿನೇ. ಹಾಗಾಗಿ ಈಗ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಒಂದು ಉನ್ನತವಾದಂಥ ಒಂದು ಖಾತೆಯನ್ನು ಕೊಟ್ಟು ಅವರಿಗೆ ಅವ್ರನ್ನ ಮುಂದುವರಿಸ್ಕೋಬೇಕು. ಅದಾಗಿಲ್ಲ ಅಂತಂದ್ರೆ ನಮ್ಮ ಸಮಾಜದ ಯುವ ಸಮುದಾಯ ಏನಿದೆ ಈಗ ತುಂಬ ಜಾಗೃತರಾಗಿದ್ದಾರೆ. ಈಗ ಮೊದಲಿಗೆಲ್ಲ ನಮ್ಮ ಸಮಾಜನೇ ಜಾಗೃತರಾಗಿರಲಿಲ್ಲ. ಅಂಥದ್ರಲ್ಲಿ ಯುವಕರು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ.
ಈಗಾಗಲೇ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಯುವ ಸಮುದಾಯ ತುಂಬ ಎಚ್ಚೆತ್ಕೊಂಡಿದೆ. ಹಾಗಾಗಿ ಅವರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಈ ಸರ್ಕಾರದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಉಪಮುಖ್ಯಮಂತ್ರಿ ಸ್ಥಾನನೂ ಕೊಡ್ಬೇಕು. ಅವರು ಈಗ 4 ಜನ ಉಪಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಅದರಲ್ಲಿ ನಮ್ಮ ಕೆ ಮುನಿಯಪ್ಪ ಸಾಹೇಬರು ಇರಬೇಕು. ಅದಾಗಲಿಲ್ಲ ಅಂತಂದ್ರೆ ಈಗ ಅಣ್ಣವ್ರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಬೆಳವಣಿಗೆ ಆಗುತ್ತೆ. ಅದಕ್ಕೆ ಆಸ್ಪದ ಕೊಡದೆ ಕಾಂಗ್ರೆಸ್ ಸರ್ಕಾರ ಅವರನ್ನ ಒಂದು ಉನ್ನತವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೇಕೆ ಶಿವಪ್ಪರವರು ಮಾತನಾಡಿದರು. ಆ ಒಂದು ಬೆಳವಣಿಗೆಯಲ್ಲಿ ನಮ್ಮ ಸಮುದಾಯವನ್ನ ಕಡೆಗಣಿಸಬಾರ್ದು ಅನ್ನುವಂಥದ್ದು ನಮ್ಮ ಮಾದಿಗ ಸಮುದಾಯದ, ಇಡೀ ರಾಜ್ಯದ ಮಾದಿಗ ಸಮುದಾಯದ ಒಂದು ಪೂರ್ಣ ಆಗ್ರಹ ಆಗಿದೆ. ಸತತವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಂಥವ್ರು. ಒಂದು ವೀರಪ್ಪ ಮೊಯ್ಲಿ ಹಿಂದೆ, ಮತ್ತೆ ನಮ್ಮ ಜಾಫರ್ ಶರೀಫ್ ಅವರು, ಮತ್ತೆ ಇನ್ನೊಬ್ಬರ ಹೆಸರು ಬಹಳ ಚೆನ್ನಾಗಿದೆ ಶಂಕರಾನಂದ್ ಅವರು. ಇವರಿಬ್ಬರು, ಜಾಫರ್ ಶರೀಫ್ ಅವರು ಮತ್ತು ಶಂಕರಾನಂದ್ ಅವರು ಬಿಟ್ಟರೆ ಸತತವಾಗಿ ಗೆದ್ದಿರುವಂಥವ್ರು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು. 7 ಬಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ, ಪಕ್ಷದ ನಿಷ್ಠೆ ಅಂದರೆ ದೇವರಿಗಿಂತ ಹೆಚ್ಚಾಗಿ ನಂಬಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕೆಲಸ ಮಾಡ್ಕೊಂಡು ಬಂದಿರುವಂಥವರು. ಅಜಾತ ಶತ್ರು. ಎಲ್ಲ ಜಾತಿ ಸಮುದಾಯಗಳನ್ನು, ಯಾವುದೇ ಒಂದು ಜಾತಿ ಅಲ್ಲದೆ ಎಲ್ಲ ಜಾತಿ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡಿರುವಂಥವರು. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ನಮ್ಮ ಮಾದಿಗ ಸಮುದಾಯದ ಜನಸಂಖ್ಯೆ ಇದೆ. ಆ ಎಲ್ಲರನ್ನೂ ಕೂಡ ಮೂಲದಿಂದಲೂ ಕೂಡ ಮಾದಿಗ ಸಮುದಾಯ ಅಂದರೆ ಒಂದು ರೀತಿ ಎಲ್ಲರೂ ಹೇಳೋದು ಕಾಂಗ್ರೆಸ್ ಅನ್ನೋ ಥರ. ಆ ಮಟ್ಟಕ್ಕೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಅಂಥ ಮಹನೀಯರಿಗೆ, ಹಿರಿಯ ರಾಜಕೀಯ ಉತ್ಸವರಿಗೆ ನಾವೆಲ್ಲ ಹಿಂದೆ ಒತ್ತಾಯ ಮಾಡಿದ್ವಿ. ಏನಾದರೂ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಅವಕಾಶ ಬಂದರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಹಿರಿಯರಿದ್ದಾರೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಬಹಳ ತಿಂಗಳಿಂದ ವರ್ಷಗಳಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ನಮ್ಮ ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೆ ಎಚ್ ಮುನಿಯಪ್ಪ ಸಾಹೇಬ್ ಹೆಸರು ಬಂದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡು ಕೆ ಎಚ್ ಮುನಿಯಪ್ಪ ಇರಲಿ ಅಂದ್ರೂ ಕೂಡ ಅವರು ಜನಾರ್ದನ್ ಪೂಜಾರಿ ಅವ್ರನ್ನ ಹಿರಿಯರಿದ್ದಾರೆ, ಅವರು ಪಕ್ಷದ ಅಧ್ಯಕ್ಷರಾಗಲಿ ಅಂತೇಳಿ ತ್ಯಾಗ ಮಾಡಿದಂಥವ್ರು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್. ಯಾಕೆಂತಂದ್ರೆ ಅವೆಲ್ಲವೂ ಕೂಡ ಕೌಂಟ್ ಆಗ್ತದೆ, ನೆನೆಸ್ಬೇಕಾಗ್ತದೆ. ಅದಕ್ಕೆ ಹೈಕಮಾಂಡು, ವರಿಷ್ಠರು, ಹಿರಿಯರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮಾದಿಗ ಸಮುದಾಯಕ್ಕೆ ಅವಕಾಶ ವಂಚಿತರಿಗೆ ಇದೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ, ಈಗ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ತಾವು ಕೊಟ್ಟು ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಶೋಷಿತ ಸಮುದಾಯ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಹಾಗೆ ಕರ್ನಾಟಕ ಮಾದರ ಮಹಾಸಭಾ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣ ಸ್ವಾಮಿರವರು ಸಹ ಮಾತನಾಡಿದರು. ಏನೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈಗ ಈ ಒಂದು ಪತ್ರಕರ್ತರ ಸಭೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂಥ ನಮ್ಮ ಸುಬ್ಬಣ್ಣವರು ಆಗಮಿಸಿದ ಸುಬ್ಬಣ್ಣವರೇ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಈಗ ನಡೀತಕ್ಕಂಥ ಒಂದು ಬೆಳವಣಿಗೆ ಏನು, ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ. ಅವರು ವರಿಷ್ಠರು ಏನು ತೀರ್ಮಾನ ಮಾಡ್ಕೊಂಡಿದ್ರು ಹಿಂದೆ, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ಒಂದು ಇದು ಈಗಾಗಲೇ ತೀರ್ಮಾನ ಆಗೋಗ್ತಾ ಇದೆ. ಅದ್ರ ಜೊತೆಯಲ್ಲಿ 4 ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಕೂಡ ಅದು ಕೂಡ ಡಿಸೈಡ್ ಮಾಡಿದ್ದಾರೆ. ಈಗ ಎಲ್ಲರೂ ಸಮುದಾಯಕ್ಕೂ ಒಂದೊಂದು ಮಾಡಬೇಕಂತ ತೀರ್ಮಾನ ಮಾಡಿದಾಗ ಇದರಲ್ಲಿ ಈಗ ಈ ಜನಾಂಗ, ನಾವು ರಾಜ್ಯದಲ್ಲಿ ಬಹಳ ಜನ ಸಂಖ್ಯಾತರು, ಈಗ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಮಾತಾಡಿದಂಗೆ ಈಗ ಭಾರಿ ಅನ್ಯಾಯ ಆಗ್ತದೆ. ಈಗ ಮುಂದಿನ ಚುನಾವಣೆಗಳಲ್ಲಿ ಇದು ಬಹಳ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಮಾದಿಗರನ್ನ ಇವರು ಇದುವರೆಗೂ ಯಾವುದೇ ಬೋರ್ಡ್ ಚೇರ್ಮನ್ಗಳು ಸರಿಯಾಗಿ ನಮ್ಗೆ ಕೊಡ್ಲಿಲ್ಲ, MLCಗಳು ನಮ್ಗೆ ಕೊಡ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಬಹಳ ನಮ್ಮನ್ನ ಈ ದಿನ ಬಹಳ ಕಡೆಗಣಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇವರಿಗೆ ಇದು ಮುಂದೆ ಗೊತ್ತಾಗ್ತದೆ. ಯಾಕಂದ್ರೆ ಯಾರನ್ನೇ ಆಗಲಿ ಏನೇ ಮಾಡಬೇಕಾದ್ರೂ ಆ ಸಮುದಾಯನ, ಜನಾಂಗನ ಒಂದನ್ನ ಅವರು ಇದಕ್ಕೆ ತಗೊಂಡು ಆ ಕೆಲಸ ಮಾಡಿದ್ರೆ ಮುಂದೆ ಒಳ್ಳೇದಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಇವಾಗ ಏನು ಬಂದಿರ್ತಕ್ಕಂಥ ನ್ಯೂಸ್ ಪ್ರಕಾರವಾಗಿ ಮುನಿಯಪ್ಪನವ್ರನ್ನೇನೋ ಖಾತೆಯಿಂದ ತೆಗಿಬೇಕು ಕೂಡ ಅಂತ ಕೂಡ ಒಂದು ಫೇಕ್ ನ್ಯೂಸ್ ಆಗ್ತಾ ಇದ್ದಾರೆ. ಅದು
ಯಾವುದೇ ಕಾರಣಕ್ಕೂ ಅವ್ರು ಇಳಿತಾರೆ. ಅದು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಇದುವರೆಗೂ ಕೂಡ ಇದು ಮೀಸಲು ಕ್ಷೇತ್ರ, ಇದುವರೆಗೂ ಕೂಡ ಇನ್ನೂ ಬೇಕಾದಷ್ಟು ಕೆಲಸಗಳಾಗವೆ. ಇಲ್ಲಿ ಈಗ ಇನ್ನೂ ಸಾಕಷ್ಟು ಕೆಲಸಗಳಾಗ, ಇವಾಗ ಅವ್ರು 3 ವರ್ಷ ಆಗೈತೆ, ಇನ್ನೂ 2 ವರ್ಷನೇ ಇರೋದು. ಇನ್ನೂ ಸಾಕಷ್ಟು ಇಲ್ಲಿ ಕೆಲಸಗಳಾಗುತ್ತದೆ. ಈಗ ಅವ್ರನ್ನ ಮಂತ್ರಿಗಿರಿಯಿಂದ ತೆಗೆದ ಎಲ್ಲ ಕೆಲಸಗಳು ಹೋಗ್ತದೆ. ಆಮೇಲೆ ಇದು ಭಾರಿ ತೊಂದರೆ ಆಗ್ತದೆ. ಯಾವುದೇ ಕಾರಣಕ್ಕೂ ಕೊಡಂಗಿದ್ರೆ ಇನ್ನೂ ಒಂದು ಮಂತ್ರಿ ಸೀಟ್ ಕೊಡಲಿ, ನಮ್ಮದು MLC ಸೀಟ್ ಕೊಟ್ಟರೆ ಇನ್ನೂ ಒಳ್ಳೇದು. ಒಟ್ಟಾಗಿ ಮುಂದೆ ಈ ಜನಸಂಖ್ಯೆ ಒಂದು ನಂಬಿಕೆ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಇದುವರೆಗೂ ನಮ್ಮದು ನಂಬಿಕೆ ಇಟ್ಕೊಂಡೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಮತ ಕೇಳ್ಕೊತಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಈಗ ಏನು ಇದ್ದಾರೆ, ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಸಾಹೇಬ್ಬೋದು, ಸುಜಾತರಾಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗ್ಬೋದು, ಏನು ಕಾಂಗ್ರೆಸ್ ವರಿಷ್ಠಿದ್ದಾರೋ ಯಾವುದೇ ಕಾರಣಕ್ಕೂ ಹಿರಿಯರಾದಂಥ KS ಮುನಿಯಪ್ಪನನ್ನು ಕೈ ಬಿಡದಿರೋ ಅವರಿಗೊಂದು ಗೌರವ ರೀತಿಯಲ್ಲಿ ನಡೆಸಿಕೊಂಡು ಏನೀಗ ನಮಗೆ ಇದ್ದಂಥ ಹೊರಮೀಸಲಾತಿಯಲ್ಲಿ ಈಗ ನಮ್ಮ ಪರವಾಗಿ ಮಾತಾಡಬೇಕಾದ್ರೆ ಯಾರಾದ್ರೂ ಒಬ್ಬರು ಹಿರಿಯ ಸಚಿವರು ಇರಬೇಕು. ಅವ್ರ ಅನುಭವಶಾಲಿಗಳು ಅವ್ರು ಯಾವುದೇ ಕಾರಣಕ್ಕೂ ಕೂಡ ಅವ್ರು ತೆಗಿದ್ರೆ ಅವ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಕೊಟ್ಟು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಈ ದಿನ ಜಿಲ್ಲಾ ಮಾದರ ಮಹಾಸಭಾದಿಂದ ಈ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಕಾರ್ಯದರ್ಶಿ ಗೊಡ್ಲು ಮುದ್ದೇನಹಳ್ಳಿ ಮುನಿರಾಜು, ಚೆನ್ನಹಳ್ಳಿ ನಾರಾಯಣಸ್ವಾಮಿ, ರೀರಪ್ಪ, ತಾಲೂಕು ಅಧ್ಯಕ್ಷ ಎಂ ನರಸಿಂಹಮೂರ್ತಿ, ಉಪಾಧ್ಯಕ್ಷರು ಅಂಬರೀಶ್, ಖಜಾಂಚಿ SD ದೇವರಾಜು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಂ ಆನಂದ್ ಕುಮಾರ್, ಆರ್ ಕುಮಾರ್, ಕೇಶವ, ಎಂ ವೆಂಕಟೇಶ್, ವೇಣುಗೋಪಾಲ್, ಎಂ ವಿಶೇಷ ಆಹ್ವಾನಿತರುಗಳಾದಂಥ ಮಂಜುನಾಥ, ಕೆ ವೆಂಕಟೇಶ್, ಪ್ರಕಾಶ್, ಹಾಗೆ ನರಸಿಂಹಮೂರ್ತಿ, ಜಗದೀಶ್, ನಾರಾಯಣಪ್ಪ, ಸೀನಪ್ಪ, ಶ್ರೀನಿವಾಸ್, ಜಾಲಿಗೆ ಮುನಿರಾಜು, ಕದಿರಪ್ಪ, ವೇಣು ಸೇರಿದಂತೆ ಹಲವಾರು ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.